ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಇಡೀ ಜಗತ್ತಿಗೆ ಅರ್ಥವಾಗದಂತಹ ದೇಶ ಅಂತಂದರೆ ಇಸ್ರೇಲ್. ಯಾಕೆ ಗೊತ್ತಾ? ಇಸ್ರೇಲ್ನ ಸಾಮರ್ಥ್ಯವನ್ನು ಯಾರೂ ಕೂಡ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಏನಂದುಕೊಂಡಿದ್ರು, ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆ. ಇನ್ನೊಂದು ಕಡೆ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ಗೆ ಚಾಲೆಂಜ್ ಒಡ್ಡುತ್ತಾ ಇದ್ದಾರೆ. ಹೌತಿಗಳು ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇರಾನ್ ಬೆದರಿಸ್ತಾ ಇದೆ. ಇಸ್ರೇಲ್ ಸ್ವಲ್ಪ ನಜ್ಜುಗುಜ್ಜಾಗಿದೆ. ಇಸ್ರೇಲ್ ಬಳಿಯಲ್ಲಿ ಮೊದಲಿನ ಸಾಮರ್ಥ್ಯ ಉಳಿದಿಲ್ಲ, ಹೀಗೆಲ್ಲ ಅಂದುಕೊಳ್ತಾ ಇದ್ರು. ಆದರೆ ಮಿತ್ರರೇ, ಅಷ್ಟರಲ್ಲಾಗಲೇ ಇಸ್ರೇಲ್ ತನ್ನ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಪ್ರೂವ್ ಮಾಡಿದೆ. ತನ್ನ ಸಾಮರ್ಥ್ಯ ಪ್ರೂವ್ ಮಾಡಿದ್ದಲ್ಲ, ಜಗತ್ತಿನ ಸೆಕ್ಯುರಿಟಿ ಬಗ್ಗೆ ಇಸ್ರೇಲ್ ಪ್ರಶ್ನೆ ಒಡ್ಡಿದೆ. ಅಮೆರಿಕ ಇವತ್ತು ಅತ್ಯಂತ ಮುಂದುವರೆದಂತಹ ದೇಶ. ಅವರ ಬಳಿಯಲ್ಲಿ ಅತ್ಯಾಧುನಿಕವಾದ ಸೈನಿಕ ಶಕ್ತಿ ಇದೆ. ಅವರ ಡಿಫೆನ್ಸ್ ಸಿಸ್ಟಮನ್ನು ಯಾರೂ ಕೂಡ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಸ್ರೇಲ್ ಚಾಲೆಂಜ್ ಮಾಡಿದೆ. ನೀವು ಸುರಕ್ಷಿತ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಬಳಿಯಲ್ಲಿ ದೊಡ್ಡ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆದರೆ ಅದು ಯಾವುದೂ ಕೂಡ ಬಳಕೆಗೆ ಬರೋದಿಲ್ಲ. ನಾವು ಮನಸ್ಸು ಮಾಡಿದ್ರೆ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಬ್ಲಾಸ್ಟ್ ಮಾಡಬಹುದು, ಯಾರನ್ನು ಬೇಕಾದರೂ ಉಡಾಯಿಸಬಹುದು, ಯಾರಿಗೆ ಬೇಕಾದರೂ ಸೆಕ್ಯುರಿಟಿ ಥ್ರೆಟ್ಟನ್ನು ಒಡ್ಡಬಹುದು ಅಂತ ಇಸ್ರೇಲ್ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಅವರು ದಾಳಿ ಮಾಡಿರೋದು ಲೆಬನಾನ್ ಮೇಲೆ. ಆದರೆ ಇಡೀ ಜಗತ್ತು ಇವತ್ತು ಪ್ರಶ್ನೆ ಮಾಡಿಕೊಳ್ಳುವಂತಾಗಿದೆ. ಭಾರತ ಕೂಡ ನಾವು ತುಂಬ ಸೇಫ್ ಆಗಿದ್ದೀವಿ, ಚೈನಾ ದಾಳಿಯನ್ನು ಎದುರಿಸ್ತೀವಿ, ಪಾಕಿಸ್ತಾನದ ದಾಳಿಯನ್ನು ಎದುರಿಸ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀವಲ್ಲ. ಆದರೆ ನಮ್ಮ ದೇಶಕ್ಕೂ ಕೂಡ ಈ ರೀತಿಯ ಸೆಕ್ಯುರಿಟಿ ಥ್ರೆಟ್ ಬಂದರೆ ನಾವು ಅದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಅಂತಹ ಒಂದು ಪ್ರಶ್ನೆಯನ್ನು ಜಗತ್ತಿಗೆ ಇಸ್ರೇಲ್ ಒಡ್ಡಿದೆ. ಏನೋ ವಿಚಿತ್ರವಾಗಿ ಪೀಠಿಕೆ ಹಾಕ್ತಾ ಇದ್ದೇನೆ ಅಂತ ಅಂದುಕೊಳ್ತಾ ಇದ್ರಲ್ವಾ, ಇಸ್ರೇಲ್ ಅಂತಹ ಒಂದು ಕೆಲಸವನ್ನು ಮಾಡಿದೆ. ಅದೇನು ಕೇಳಿದ್ರೆ ಪೇಜರ್ ಬ್ಲಾಸ್ಟ್. ಈ ವರ್ಡ್ ಇದೆಯಲ್ಲ, ಇದು ವಿಶ್ವಕ್ಕೆ ಸೆಪ್ಟೆಂಬರ್ 17ಕ್ಕೆ ಮೊದಲು ಗೊತ್ತಿರಲಿಲ್ಲ. ಪೇಜರ್ ಬ್ಲಾಸ್ಟ್ ಅಂದ್ಕೂಳೆ ಈಗಲೂ ಕೂಡ ಬಹುತೇಕರಿಗೆ ಗೊತ್ತಿಲ್ಲ. ಏನಿದು, ಹೊಸದಾಗಿ ಒಂದು ಬಾಂಬ್ ಹಾಕಿದಾರ ಇಸ್ರೇಲ್ನವರು, ಅಥವಾ ಯಾವ್ದಾದ್ರು ಮಿಸೈಲ್ ದಾಳಿ ಮಾಡಿದ್ರ, ಹೀಗೆ ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಪೇಜರ್ ಬ್ಲಾಸ್ಟ್ ಇದೆಯಲ್ಲ, ಅಮೆರಿಕ ಜಪಾನ್ ಮೇಲೆ ನ್ಯೂಕ್ಲಿಯರ್ ಪ್ರಯೋಗ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ವಿಶ್ವ ಚಕಿತಗೊಂಡಿತ್ತು. ಇಂತಹದ್ದೊಂದು ಬಾಂಬ್ ಇರುತ್ತಾ, ಇಷ್ಟೆಲ್ಲ ಹಾನಿ ಮಾಡೋದಕ್ಕೆ ಸಾಧ್ಯವಾ, ಮನುಷ್ಯನಿಗೆ ಈ ಶಕ್ತಿ ಬಂದಿದೆಯಾ ಅಂತ ಇಡೀ ವಿಶ್ವ ತಲೆ ಕೆಡಿಸ್ಕೊಂಡಿತ್ತು. ಈಗ ಮಿತ್ರರೇ, ಈ ಪೇಜರ್ ವಿಚಾರ ಇದು ಹಾನಿ ಮಾಡಿದ್ದು ಕಡಿಮೆ ಇರಬಹುದು, ಆದರೆ ಇಡೀ ವಿಶ್ವಕ್ಕೆ ಒಂದು ಸೆಕ್ಯುರಿಟಿ ಥ್ರೆಟ್ ಎದುರಾಗಿದೆ. ಹೀಗೂ ಒಂದು ಬ್ಲಾಸ್ಟ್ ಮಾಡಬಹುದಾ, ಹೀಗೆ ಜಗತ್ತೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಏನಿದು ವಿಚಾರ, ಇಸ್ರೇಲ್ ಎಂತಹ ಬ್ಲಾಸ್ಟ್ ಮಾಡಿದೆ, ಈ ಪೇಜರ್ ಬ್ಲಾಸ್ಟ್ ಅಂದರೆ ಏನು, ಇದಕ್ಕಾಗಿ ಇಸ್ರೇಲ್ ಮಾಡಿದಂತಹ ತಂತ್ರಗಾರಿಕೆ ಯಾವ ಮಟ್ಟದ್ದು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿತ್ರರೇ, ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ದು, ಹಿಜ್ಬುಲ್ಲಾ ಉಗ್ರರ ಮೇಲೆ ದಾಳಿ ಮಾಡಿದ್ದು, ಹಮಾಸ್ ಉಗ್ರರನ್ನು ಸದೆ ಬಡಿದಿದ್ದು, ಇದ್ರ ಬಗ್ಗೆ ಎಲ್ಲ ಅನೇಕ ವಿಡಿಯೋ ಮಾಡಿ ತಿಳಿಸಿದ್ದೆ. ಆದರೆ ಅದೆಲ್ಲವುದಕ್ಕಿಂತಲೂ ಕೂಡ ಇಸ್ರೇಲ್ ಕಳೆದ 1 ವರ್ಷದಲ್ಲಿ ನಡೆಸಿದಂತಹ ಅತ್ಯಂತ ಸೀಕ್ರೆಟ್ ಆದಂತಹ, ಅತ್ಯಂತ ಸುಧಾರಿತವಾದಂತಹ ದಾಳಿ ಈ ಪೇಜರ್ ದಾಳಿ. ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸೆಪ್ಟೆಂಬರ್ 17ನೇ ತಾರೀಕು ಲೆಬನಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಹಿಜ್ಬುಲ್ಲಾ ಕಂಟ್ರೋಲ್ನ ಪ್ರದೇಶ ಏನಿದೆ, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಪೇಜರ್ಗಳು ಬ್ಲಾಸ್ಟ್ ಆಗೋದಕ್ಕೆ ಶುರುವಾದವು. ಇದ್ದಕ್ಕಿದ್ದಂತೆ ಯಾರ್ಯಾರ ಬಳಿಯಲ್ಲಿ ಪೇಜರ್ ಇತ್ತೋ ಎಲ್ಲವೂ ಕೂಡ ಬ್ಲಾಸ್ಟ್ ಆಗೋದಕ್ಕೆ ಶುರುವಾಯಿತು. ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲೇ 3,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದು ಲೆಬನಾನ್ನ ಹಿಜ್ಬುಲ್ಲಾಗಳು ಮಾಹಿತಿ ಕೊಡ್ತಾ ಇರುವಂಥದ್ದು. 3,000 ಮಂದಿಗೆ ಗಾಯ ಆಗಿದೆ, 9 ಜನ ಸತ್ತೋಗಿದ್ದಾರೆ ಅಂತ. ನಿಮಗೀಗೊಂದು ಪ್ರಶ್ನೆ ಬಂದಿರುತ್ತೆ, ಏನಿದು ಪೇಜರ್, ಲೆಬನಾನ್ನ ಹಿಜ್ಬುಲ್ಲಾಗಳ ಬಳಿಯಲ್ಲಿ ಯಾಕಿದಿತ್ತು? ಇದೇ ಇಂಟ್ರೆಸ್ಟಿಂಗ್ ವಿಚಾರ. ಮಿತ್ರರೇ, ಪೇಜರ್ ಅನ್ನುವಂಥದ್ದು ಒಂದು ಕಮ್ಯುನಿಕೇಷನ್ ಡಿವೈಸ್. ಈಗ ನಾವೆಲ್ಲ ಮೊಬೈಲ್ ಬಳಸ್ತೀವಿ, ಈಗ ನಮ್ಮ ಬಳಿಯಲ್ಲೆಲ್ಲ ಸ್ಮಾರ್ಟ್ಫೋನ್ಗಳಿದ್ದಾವೆ. ಇದಕ್ಕೂ ಮೊದಲೇನಿತ್ತು, 1100 ಸೆಟ್ ಇತ್ತು. ಅಂದರೆ ಕೇವಲ ಅದರಲ್ಲಿ ಕರೆ ಮಾಡಬಹುದಿತ್ತು, ಮೆಸೇಜ್ಗಳನ್ನು ಕಳುಹಿಸಬಹುದಿತ್ತು, ಇಷ್ಟಕ್ಕೆ ಮಾತ್ರ ಅದು ಸಾಧ್ಯ ಆಗ್ತಾ ಇತ್ತು. ಆನಂತರ ಇಂಟರ್ನೆಟ್ ಬಂತು, ಸ್ಮಾರ್ಟ್ಫೋನ್ಗಳು ಬಂದವು, ಹೀಗೆ ಅಭಿವೃದ್ಧಿ ಆಗ್ತಾ ಹೋಯಿತು. ನಾವೆಲ್ಲ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಲೆಬನಾನ್ನಲ್ಲಿ ಈಗಲೂ ಕೂಡ ಈ ಪೇಜರನ್ನು ಬಳಸ್ತಾರೆ. ಪೇಜರ್ ಅನ್ನುವಂಥದ್ದು 1100 ಸೆಟ್ ಥರಾನೇ ಇರುತ್ತೆ. ಇದರಲ್ಲಿ ವಾಯ್ಸ್ ಮೆಸೇಜನ್ನು ಕಳುಹಿಸಬಹುದು, ಟೆಕ್ಸ್ಟ್ ಮೆಸೇಜನ್ನು ಮಾತ್ರ ಕಳುಹಿಸಬಹುದು. ಉಳಿದಂತೆ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಗೋದಿಲ್ಲ, ಬೇರೆ ಯಾವ ರೀತಿಯಲ್ಲೂ ಕೂಡ ಇದು ಬಳಕೆಗೆ ಬರೋದಿಲ್ಲ. ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳು ಈಗಲೂ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ಪ್ರಥಮವಾಗಿ ಕಂಡುಹಿಡಿದಿದ್ದು 1949ರಲ್ಲಿ. ತುಂಬ ಓಲ್ಡ್ ಟೆಕ್ನಾಲಜಿ ಇದು. ಈ ಹಿಂದೆ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಳಸ್ತಾ ಇದ್ರು, ಯುರೋಪ್ನ ದೇಶಗಳಲ್ಲಿ ಬಳಸ್ತಾ ಇದ್ರು. ಭಾರತದಲ್ಲಿ ಇದು ಕಡಿಮೆ ಸಂಖ್ಯೆಯಲ್ಲಿ ಬಳಕೆಗೆ ಬಂದಿತ್ತು. ಆನಂತರ ಸ್ಮಾರ್ಟ್ಫೋನ್ ಬಂದಿದ್ದರಿಂದಾಗಿ ಭಾರತದಲ್ಲಿ ಇದು ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ, ಯಾಕೆಂದರೆ ನಾವು ಸ್ಮಾರ್ಟ್ಫೋನ್ಗಳನ್ನು ಬೇಗ ಅಡಾಪ್ಟ್ ಮಾಡ್ಕೊಂಡ್ವಿ. ಆದರೆ ಅಮೆರಿಕ, ಯುರೋಪ್ನ ದೇಶಗಳಲ್ಲಿ 1949ರಿಂದ ಈಚೆಗೆ ಹೆಚ್ಚು ಬಳಕೆಯಲ್ಲಿತ್ತು. ಅವರು ಕೂಡ ನಂತರದ ದಿನಗಳಲ್ಲಿ ಅದನ್ನು ಬಿಟ್ಟಾಕಿ ಸ್ಮಾರ್ಟ್ಫೋನ್ಗಳ ಬಳಕೆಗೆ ಶುರು ಮಾಡಿದ್ರು. ಆದರೆ ಹಿಜ್ಬುಲ್ಲಾಗಳು ಈಗಲೂ ಸಹ ಪೇಜರ್ಗಳನ್ನು ಬಳಸ್ತಾ ಇದ್ರು. ಯಾಕೆ ಗೊತ್ತಾ? ಈ ಪೇಜರ್ಗಳನ್ನು ಯಾರೂ ಕೂಡ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಳಸ್ಕೊಂಡು ಯಾವುದೋ ಮಾಹಿತಿಯನ್ನು ಕದಿಯೋದಕ್ಕೆ ಸಾಧ್ಯ ಇಲ್ಲ. ಲೆಬನಾನ್ಗಿದ್ದ ಭಯ ಏನು?
ಇಸ್ರೇಲ್ನ ಹ್ಯಾಕರ್ಸ್ ನಮ್ಮ ಸ್ಮಾರ್ಟ್ಫೋನ್ಗಳನ್ನು ಹ್ಯಾಕ್ ಮಾಡಬಹುದು. ಲೆಬನಾನ್ನ ಮುಖ್ಯಸ್ಥ ಹಸನ್ ನಸ್ರುಲ್ಲಾ ಇದ್ದಾನೆ, ಆತ ಒಂದು ಮೆಸೇಜ್ ಕಳಿಸ್ತಾನೆ, ಇಸ್ರೇಲ್ ಮೇಲೆ ಈ ರೀತಿಯಾಗಿ ದಾಳಿ ಮಾಡಬೇಕು, ಇಷ್ಟೊತ್ತಿಗೆ ದಾಳಿ ಮಾಡಬೇಕು, ಇಷ್ಟು ಮಿಸೈಲ್ಗಳನ್ನು ಲಾಂಚ್ ಮಾಡಬೇಕು, ಹೀಗೆಲ್ಲ ಆತ ಮೆಸೇಜ್ಗಳನ್ನು ತನ್ನ ಸಹಚರರಿಗೆ ಕಳಿಸ್ತಾ ಇರ್ತಾನಲ್ಲ, ಇದನ್ನ ಇಸ್ರೇಲ್ ಹ್ಯಾಕ್ ಮಾಡಿಬಿಡಬಹುದು. ಈ ಭಯ ಲೆಬನಾನ್ನ ಉಗ್ರರಿಗಿತ್ತು. ಹೀಗಾಗಿ ಅವ್ರು ಏನು ಮಾಡಿದ್ರು, ನಾವು ಪೇಜರ್ಗಳನ್ನು ಬಳಸ್ತೀವಿ. ಇದನ್ನು ಹೇಗೆ ಇಸ್ರೇಲ್ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ? ಇಸ್ರೇಲ್ಗೆ ಮಾಹಿತಿಯೇ ಗೊತ್ತಾಗೋದಿಲ್ಲ, ನಮ್ದೆಲ್ಲದು ಕೂಡ ಸೀಕ್ರೆಟ್ ಆಗಿರುತ್ತೆ ಅಂಥೇಳಿ ಅವರು ಮೊದಲಿನಿಂದಲೂ ಕೂಡ ಪೇಜರ್ಗಳನ್ನೇ ಬಳಸ್ತಾ ಇದ್ರು. ಇದು ಇಸ್ರೇಲ್ಗೆ ಗೊತ್ತಿತ್ತು ಅವರು ಪೇಜರ್ ಬಳಸ್ತಾ ಇದ್ದಾರೆ ಅಂತ. ಮಿತ್ರರೇ, ಇಸ್ರೇಲ್ನ ಮೊಸಾದ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅವರು ಯಾವುದನ್ನು ಕೂಡ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಅವರೇನು ಯೋಚನೆ ಮಾಡಿದರು, ಹೌದಾ ನೀವು ಪೇಜರ್ ಬಳಸ್ತಾ ಇದ್ರಿ ತಾನೇ, ಇದಕ್ಕೆ ಸರಿಯಾಗಿ ಕೌಂಟರ್ ಕೊಡ್ತೀವಿ ಅಂತ ಯೋಚನೆ ಮಾಡಿದರು. ಯಾವಾಗ ಈ ಲೆಬನಾನ್ನ ಉಗ್ರರು ಇಸ್ರೇಲ್ ಮೇಲೆ ತೀವ್ರತರವಾಗಿ ದಾಳಿ ಮಾಡ್ತಾರೆ, ಪದೇ ಪದೇ ಸೆಕ್ಯೂರಿಟಿ ಥ್ರೆಟ್ಟನ್ನು ಒಡ್ತಾರೆ. ನಿಮಗೆಲ್ಲ ಗೊತ್ತು, ಇಸ್ರೇಲ್ನ ಕಂಟ್ರೋಲ್ನಲ್ಲಿರುವಂತಹ ಗೋಲಾನ್ ಹೈಟ್ಸ್ ಪ್ರದೇಶದಲ್ಲಿ ಹಿಜ್ಬುಲ್ಲಾ ಉಗ್ರರು ದಾಳಿ ಮಾಡಿದರು. ಆಟ ಆಡ್ತಿದ್ದಂತಹ ಮಕ್ಕಳನ್ನೆಲ್ಲ ಕೊಂದುಬಿಟ್ಟಿದ್ರು. ಈ ಘಟನೆ ಇಸ್ರೇಲ್ಗೆ ಬಹಳ ನಿರಾಶೆಯನ್ನು ತರಿಸಿತ್ತು. ನಮ್ಮ ಸೆಕ್ಯೂರಿಟಿಯಲ್ಲಿ ಇಷ್ಟೊಂದು ಲೋಪ ಆಗೋದಕ್ಕೆ ಸಾಧ್ಯವಾ ಅಂತ. ಇದಾಗ್ತಿದ್ದ ಹಾಗೆ ಲೆಬನಾನ್ ಮೇಲೆ ದೊಡ್ಡ ದಾಳಿ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾಯಿದ್ರು. ಮಿತ್ರರೇ, ದೊಡ್ಡ ಮಿಸೈಲ್ ಹಾಕಿದ್ರೆ 2 ದಿನ ಚರ್ಚೆ ಆಗುತ್ತೆ, ಹೌದಪ್ಪ ಲೆಬನಾನ್ಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅಂದುಕೊಳ್ತಾರೆ. ಇದೆಲ್ಲದಕ್ಕಿಂತಲೂ ಕೂಡ ಸುಧಾರಿತವಾದ ದಾಳಿ ಮಾಡಬೇಕು, ಲೆಬನಾನ್ನ ಉಗ್ರರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಡಬೇಕು ಅಂತೇಳಿ ಇಸ್ರೇಲ್ ಅಂದುಕೊಂಡಿತ್ತು. ಅದಕ್ಕೋಸ್ಕರವಾಗಿ ಅವರು 6 ತಿಂಗಳ ಪ್ರಯತ್ನ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಈಗ ಈ ಪೇಜರ್ಗಳನ್ನು ತಯಾರು ಮಾಡುವಂತಹ ಕಂಪನಿಗಳು ಬಹಳ ಲಿಮಿಟೆಡ್ ಇದೆ, ದೊಡ್ಡ ಪ್ರಮಾಣದಲ್ಲಿ ಇದನ್ನು ತಯಾರು ಮಾಡೋದಿಲ್ಲ. ಯಾಕೆಂದರೆ ಅದಕ್ಕೆ ಲಿಮಿಟೆಡ್ ಆದ ಡಿಮ್ಯಾಂಡ್ ಇರುವಂಥದ್ದು, ಎಲ್ಲರೂ ಇದನ್ನು ಬಳಸೋದಿಲ್ಲ, ಓಲ್ಡ್ ಟೆಕ್ನಾಲಜಿ. ಈಗ ಭಾರತದಲ್ಲಿ ಪೇಜರನ್ನು ಯಾರು ಬಳಸ್ತಾ ಇರುವಂಥದ್ದು ಹೀಗೆ ಸೀಕ್ರೆಟ್ ಆಗಿ ಉಗ್ರ ಸಂಘಟನೆಗಳನ್ನು ನಡೆಸುವಂಥವ್ರು, ಸೀಕ್ರೆಟ್ ಮೆಸೇಜನ್ನು ಕಳಿಸುವಂಥವ್ರು ಮಾತ್ರ ಇದನ್ನು ಬಳಸ್ತಾರೆ. ಹೀಗಾಗಿ ಇದನ್ನು ತೈವಾನ್ನ ಒಂದು ಕಂಪನಿ ತಯಾರು ಮಾಡ್ತಾ ಇತ್ತು. ಈ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಮೊಸಾದ್ನ ಏಜೆಂಟ್ಗಳು ಆ ಕಂಪನಿಗೆ ಹೋಗಿ ಸೇರ್ಕೊಳ್ತಾರೆ, ಅಲ್ಲಿ ಕೆಲಸವನ್ನು ಗಿಟ್ಟಿಸ್ತಾರೆ. ಕೆಲಸ ಗಿಟ್ಟಿಸಿದ ಮಾತ್ರ ಅಲ್ಲ, ಆ ಪೇಜರ್ಗಳಲ್ಲಿ ಗೌಪ್ಯವಾಗಿ ಒಂದು ಚಿಪ್ಪನ್ನು ಅಳವಡಿಸ್ತಾರೆ. ಆ ಎಲ್ಲ ಡಿವೈಸ್ಗಳು ಕೂಡ ಲೆಬನಾನ್ನ ಹಿಜ್ಬುಲ್ಲಾಗೆ ಹೋಗುವಂತೆ ನೋಡ್ಕೊಳ್ತಾರೆ. ಮಿತ್ರರ, ಎಂತಹ ದೊಡ್ಡ ಪ್ರಯತ್ನ ಯೋಚನೆ ಮಾಡಿ. ತೈವಾನ್ನ ಒಂದು ಕಂಪನಿ ಹೋಗಿ ಮೊಸಾದ್ನ ಏಜೆಂಟ್ಗಳು ಸೇರಿಕೊಳ್ಳುವಂಥದ್ದು, ಅದರೊಳಗೆ ಒಂದು ಚಿಪ್ಪನ್ನು ಹಾಕುವಂಥದ್ದು, ಆ ಡಿವೈಸ್ಗಳನ್ನು ಹಿಜ್ಬುಲ್ಲಾ ಉಗ್ರರಿಗೆ ಸೇರುವಂತೆ ನೋಡ್ಕೊಂಡಿರುವಂಥದ್ದು. ಈಗ ಬೇರೆಯವ್ರು ಪರ್ಚೇಸ್ ಮಾಡಿಬಿಟ್ರೆ ಇನ್ಯಾವುದೋ ದೇಶದಲ್ಲಿ ಇನ್ಯಾರೋ ಪರ್ಚೇಸ್ ಮಾಡ್ತಿರ್ತಾರಪ್ಪ, ಅವ್ರ ಬಳಿಗೆ ಹೋಗಿ ಅಲ್ಲಿ ಸ್ಫೋಟ ಆದರೆ ದೊಡ್ಡ ದೋಪ ಆಗಿಬಿಡುತ್ತಲ್ವಾ. ಇದಾಗಬಾರದು ಅಂತ ಬಹಳ ಜಾಗರೂಕತೆಯನ್ನು ವಹಿಸಿರ್ತಾರೆ. ಈ ಮೊಸಾದ್ ಏಜೆಂಟ್ಗಳ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಹಿಜ್ಬುಲ್ಲಾ ಉಗ್ರರು ಏನು ಮಾಡ್ತಾರೆ, ತನ್ನೆಲ್ಲ ಸಹಚರರಿಗೆ ಈ ಪೇಜರ್ಗಳನ್ನು ಹಂಚುತ್ತಾರೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಚಿಪ್ ಅಳವಡಿಸಿದಂತಹ ಪೇಜರ್ಗಳು ಲೆಬನಾನ್ನ ಉಗ್ರರ ಕೈ ಸೇರಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಸ್ರೇಲ್ ಏನು ಮಾಡುತ್ತೆ, ಅದಕ್ಕೊಂದು ಕೋಡನ್ನು ಕಳುಹಿಸುತ್ತೆ. ಮೊದಲೇ ಅದನ್ನೆಲ್ಲ ಸೆಟ್ ಮಾಡಿರ್ತಾರೆ, ಯಾವ ಕೋಡ್ ಹೋಗಬೇಕು, ಹೇಗೆ ಅದು ರಿಂಗ್ ಆಗಬೇಕು, ಹೇಗೆ ಬ್ಲಾಸ್ಟ್ ಆಗಬೇಕು, ಇದನ್ನೆಲ್ಲ ಮೊದಲೇ ನಿರ್ಧಾರ ಮಾಡಲಾಗಿತ್ತು. ಸೆಪ್ಟೆಂಬರ್ 17ನೇ ತಾರೀಕು ಇಸ್ರೇಲ್ನ ಮೊಸಾದ್ ಏನು ಮಾಡುತ್ತೆ, ಒಂದು ಕೋಡನ್ನು ಕಳುಹಿಸುತ್ತೆ. ಆ ಕೋಡ್ ಸೆಂಡ್ ಆಗ್ತಿದ್ದ ಹಾಗೆ ಈ ಲೆಬನಾನ್ ಉಗ್ರರ ಕೈಲಿತ್ತಲ್ಲ ಈ ಪೇಜರ್ಗಳು ಏಕಕಾಲಕ್ಕೆ ವೈಬ್ರೇಟ್ ಆಗೋದಕ್ಕೆ ಶುರುವಾಗಿದೆ. ವಿಪರೀತವಾಗಿ ವೈಬ್ರೇಟ್ ಆಗಿದೆ. ಅವ್ರಿಗೆ ಏನಿದು ಅಂತ ಗೊತ್ತಾಗಿಲ್ಲ. ಆರಂಭದಲ್ಲಿ ಏನು ಅನಿಸಿರುತ್ತೆ, ನಮ್ಮ ನಸ್ರುಲ್ಲಾ ಅಂದರೆ ಹಿಜ್ಬುಲ್ಲಾ ಮುಖ್ಯಸ್ಥ ಇದ್ದಾನಲ್ಲ, ಅವನೇನೋ ಮೆಸೇಜ್ ಕಳಿಸಿದ್ದಾನೆ ಅಂತ ಬಹಳ ಖುಷಿಯಲ್ಲಿ ಎತ್ಕೊಂಡು ಅದನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಆದರೆ ಆ ಮೆಸೇಜ್ ಏನು ಅಂತ ಓದೋದಕ್ಕಾಗಲಿಲ್ಲ. ಇಷ್ಟೊಂದು ರಿಂಗ್ ಆಗ್ತಾ ಇದೆಯಲ್ಲ, ಇಷ್ಟೊಂದು ವೈಬ್ರೇಟ್ ಆಗ್ತಾ ಇದೆಯಲ್ಲ ಅಂತ ಬಹಳ ಕುತೂಹಲದಲ್ಲಿ ನೋಡ್ತಿರುವಾಗಲೇ ಅದು ಬ್ಲಾಸ್ಟ್ ಆಗಿದೆ. ಆ ರೀತಿಯಾಗಿ ಟೆಕ್ನಾಲಜಿಯನ್ನು ಮೊಸಾದ್ನವರು ರೂಪಿಸಿದ್ರು. ಯಾವಾಗ ವೈಬ್ರೇಟ್ ಆಗುತ್ತೋ ಅದರೊಳಗಿರುವಂತಹ ಲಿಥಿಯಂ ಬ್ಯಾಟ್ರಿ ತುಂಬ ಹೀಟ್ ಆಗುತ್ತೆ. ಹೀಟ್ ಆಗ್ತಿದ್ದ ಹಾಗೆ ಅದು ಬ್ಲಾಸ್ಟ್ ಆಗುತ್ತೆ. ಮಿತ್ರರೇ, ಎಷ್ಟರ ಮಟ್ಟಿಗೆ ತೀವ್ರತರವಾದ ಗಾಯ ಆಗಿದೆ ಅಂತಂದರೆ, ಈ ಲೆಬನಾನ್ನಿಂದ ಕೆಲವೊಂದಷ್ಟು ವಿಜುವಲ್ಸ್ಗಳು ಬಂದಿದೆ, ಅದನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಯೂಟ್ಯೂಬ್ ಅದನ್ನು ಒಪ್ಕೊಳ್ಳೋದಿಲ್ಲ. ಅಂತ ಹಾರಿಬಲ್ ಆಗಿದೆ ಸಿಚುವೇಶನ್, ಅಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ. ಇಲ್ಲೂ ಕೂಡ ಮೊಸಾದ್ನ ತಂತ್ರಗಾರಿಕೆ ಹೇಗೆ ಕೇಳಿದ್ರೆ, ಸಾಮಾನ್ಯವಾಗಿ ಪೇಜರ್ಗಳನ್ನು ಎಲ್ಲಿ ಇಟ್ಕೊಂಡಿರ್ತಾರೆ, ಜೇಬ್ನಲ್ಲಿಟ್ಟಿರ್ತಾರೆ. ಜೇಬ್ನಲ್ಲೇ ಬ್ಲಾಸ್ಟ್ ಆದರೆ ಜೀವಕ್ಕೇನು ಅಪಾಯ ಆಗೋದಿಲ್ಲ ಅಥವಾ ತಮ್ಮ ಕಾರ್ಯತಂತ್ರ ಸಫಲ ಆಗೋದಿಲ್ಲ. ಅದಕ್ಕೆ ಅವರು ಈ ವೈಬ್ರೇಟ್ ಮೂಡನ್ನು ಆನ್ ಮಾಡಿರ್ತಾರೆ. ವೈಬ್ರೇಟ್ ಆಗ್ತಿದ್ದ ಹಾಗೆ ಅವರು ಅದನ್ನು ತಂದು ಮುಖದ ಹತ್ರ ಇಟ್ಕೊಂಡು ನೋಡ್ತಾ ಇರ್ತಾರೆ. ಮುಖದ ಹತ್ತಿರ ಬ್ಲಾಸ್ಟ್ ಆದರೆ ಮುಖ್ಯವಾಗಿ ಏಟು ಬೀಳೋದೆಲ್ಲಿಗೆ, ದೃಷ್ಟಿಗೆ, ಕಣ್ಣಿಗೆ ಏಟು ಬೀಳುತ್ತೆ. ಅನೇಕ ಉಗ್ರರು ಈಗ ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ. ಲೆಬನಾನ್ ಕೊಡುವಂತಹ ಮಾಹಿತಿಯ ಪ್ರಕಾರ 3,000ಕ್ಕೂ ಅಧಿಕ ಮಂದಿಗೆ ಹಾನಿಯಾಗಿದೆ. ಯೋಚನೆ ಮಾಡಿ ಮಿತ್ರರೇ, 3,000ಕ್ಕೂ ಅಧಿಕ ಮಂದಿ ಉಗ್ರರಿಗೆ ಹಾನಿಯಾಗಿದೆ ಅಂತಂದರೆ, ನಾನು ಯಾಕೆ ಉಗ್ರರು ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಪೇಜರ್ಗಳನ್ನು ಬಳಸ್ತಾ ಇದ್ದಿದ್ದು ಹಿಜ್ಬುಲ್ಲಾಗಳು ಮಾತ್ರ. ಹಿಜ್ಬುಲ್ಲಾ ಬಗ್ಗೆ ಸಿಂಪತೈಸರ್ಸ್ ಯಾರಿದ್ರು ಅವರು ಮಾತ್ರ ಬಳಸ್ತಾ ಇದ್ರು. ಈಗ ಅವರೆಲ್ಲರೂ ಕೂಡ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ, ಆಸ್ಪತ್ರೆ ಬೆಡ್ ಮೇಲೆ. ಅಲ್ಲಿನ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಶಾಶ್ವತವಾಗಿ ಅಂಧತ್ವ ಬರುತ್ತೆ, ಅವರಿಗೆ ದೃಷ್ಟಿ ವಾಪಸ್ ಬರೋದಿಲ್ಲ ಅಂತ. ಜೊತೆಗೆ 9 ಜನ ಸಾವಿಗೀಡಾಗಿದ್ದಾರೆ, ಗಂಭೀರ ಸ್ವರೂಪದ ಗಾಯ ಆಗಿ ಸಾವಿಗೀಡಾಗಿದ್ದಾರೆ. ಅಷ್ಟು ದೊಡ್ಡ ಮಟ್ಟಿನ ಬ್ಲಾಸ್ಟ್ ಆಗಿದೆ. ನೀವು ಇದನ್ನು ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ, ತೀರಾ ಸಿಂಪಲ್ ಆಗಿ ಅನ್ಸುತ್ತೆ.
ಇಸ್ರೇಲ್ ಬಹಳ ಸಾಹಸ ಮಾಡಿದೆ, ಆದ್ರೆ ದೊಡ್ಡ ಮಟ್ಟದಲ್ಲಿ ಏನು ಹಾನಿಯಾಗಿಲ್ವಲ್ಲ. 3,000 ಜನಕ್ಕೆ ಗಾಯ ಆಗಿದೆ, ಒಂದಷ್ಟು ಜನ ಸತ್ತೋಗಿದ್ದಾರೆ. ಇದರಿಂದ ಹಿಜ್ಬುಲ್ಲಾಗೆ ಹೇಗೆ ಬುದ್ಧಿ ಕಲಿಸ್ದಂಗೆ ಆಯಿತು ಅಂತ. ಇಲ್ಲಿ ಕೇವಲ ಹಿಜ್ಬುಲ್ಲಾಗೆ ಬುದ್ಧಿ ಕಲಿಸಿಲ್ಲ. ಮೊದಲನೇದಾಗಿ ಹಿಜ್ಬುಲ್ಲಾ ಏನು ಅಂದ್ಕೊಂಡಿತ್ತು, ನಾವು ಸ್ಮಾರ್ಟ್ಫೋನ್ ಬಳಸಿದ್ರೆ ಇಸ್ರೇಲ್ ಅದನ್ನು ಹ್ಯಾಕ್ ಮಾಡುತ್ತೆ ಅಂತ. ಅವ್ರು ಚಾಪೆ ಕೆಳಗೆ ನುಸಿದಿದ್ರು. ಆದರೆ ಇಸ್ರೇಲ್ನವರು ರಂಗೋಲಿ ಕೆಳಗೆ ನುಸಿದು ಹಿಜ್ಬುಲ್ಲಾಗೆ ಬುದ್ಧಿ ಕಲಿಸಿದ್ದಾರೆ. ಇದು ನಂಬರ್ 1 ಪಾಯಿಂಟ್. ಎರಡನೇದಾಗಿ ಇಡೀ ವಿಶ್ವಕ್ಕೆ ಇಸ್ರೇಲ್ ಒಂದು ಚಾಲೆಂಜ್ ಹಾಕಿದೆ. ಭಾರತಕ್ಕೂ ಕೂಡ ಇದು ದೊಡ್ಡ ಚಾಲೆಂಜ್. ಇಸ್ರೇಲ್ ನಮಗೆ ಮಿತ್ರ ದೇಶ ಇರಬಹುದು, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಸೆಕ್ಯೂರಿಟಿ ಬಗ್ಗೆ ನಮಗೆ ಒಂದು ಪ್ರಶ್ನೆ ಮೂಡುವಂತೆ ಮಾಡಿದೆ. ಯಾಕೆ ಗೊತ್ತಾ? ಇವತ್ತು ನಾವೆಲ್ಲರೂ ಕೂಡ ಮೊಬೈಲ್ ಬಳಸ್ತಾ ಇದ್ದೀವಿ. ನಾವು ಬಳಸುವಂಥ ಎಲ್ಲ ಮೊಬೈಲ್ಗಳು ಭಾರತೀಯ ಕಂಪನಿಯದ್ದ? ನಮ್ಮ ದೇಶದ ಕಂಪನಿಗಳು ಅದನ್ನು ತಯಾರು ಮಾಡ್ತಾ ಇದ್ದಾವ? ಖಂಡಿತವಾಗ್ಲೂ ಇಲ್ಲ. ಚೈನಾ ಮೊಬೈಲ್ಗಳನ್ನೇ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂಥದ್ದು. ಭಾರತದ ಟಾಪ್ 5 ಮೊಬೈಲ್ಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ 4 ಕಂಪನಿಗಳು ಚೈನಾದ್ದೇ ಇದ್ದಾವೆ. ವಿವೋ, ಒಪ್ಪೋ, ಸಿಯೋಮಿ ಇಂತಹ ಕಂಪನಿಗಳೇ ಬರ್ತವೆ. ಇವತ್ತು ಭಾರತಕ್ಕೆ ಅತಿ ದೊಡ್ಡ ಸೆಕ್ಯೂರಿಟಿ ಥ್ರೆಟ್ ಯಾರದ್ದು? ಚೈನಾದ್ದು. ನಾಳೆ ದಿನ ನಾವು ಬಳಸುವಂಥ ಮೊಬೈಲ್ಗೆ ಚೈನಾ ಕೂಡ ಹೀಗೆ ಮಾಡಿದ್ದೆ ಆದರೆ, ಯಾವುದೋ ಒಂದು ಚಿಪ್ ಹಾಕಿಕೊಟ್ಟು ಅವ್ರ ಅವಶ್ಯಕತೆ ಬಂದಾಗ ಅದನ್ನು ಸ್ಫೋಟಿಸಿದ್ರೆ ಏನಾಗಬೇಡ ಪರಿಸ್ಥಿತಿ. ದೊಡ್ಡ ಸೆಕ್ಯೂರಿಟಿ ಥ್ರೆಟ್ ಅಲ್ವಾ? ಹೀಗೆ ಮಾಡುತ್ತೆ ಅಂತಲ್ಲ, ಮಾಡೋದಕ್ಕೆ ಅವಕಾಶ ಇದೆ ಅಂತ ಇಸ್ರೇಲ್ ತೋರಿಸ್ಕೊಡ್ತಾ ಇದೆ. ಇವತ್ತು ಆ್ಯಂಟಿ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ತಂದಿಟ್ಕೊಳ್ತಾ ಇದ್ದೀವಿ. ಚೈನಾ ನಮ್ಮ ಕಡೆಗೆ ಮಿಸೈಲ್ ಹಾರಿಸಿದ್ರೆ ನಾವು ಗಾಳಿಯಲ್ಲೇ ಹೊಡೆದಾಕ್ಬಿಡ್ತೀವಿ, ಅಥವಾ ಪಾಕಿಸ್ತಾನ ಮಿಸೈಲ್ ಹಾರಿಸಿದ್ರೆ ಅದನ್ನು ಕೂಡ ಧ್ವಂಸ ಮಾಡ್ತೀವಿ. ನಮ್ಮ ಭದ್ರತೆಯನ್ನು ಅಷ್ಟು ಸುರಕ್ಷಿತವಾಗಿ ಇಟ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಇಸ್ರೇಲ್ ಹೇಳ್ತಾ ಇದೆ, ಭದ್ರತೆ ಅಷ್ಟು ಸುರಕ್ಷಿತವಾಗಿಲ್ಲ, ಇತರೆ ಮಾರ್ಗಗಳಿಂದಲೂ ಕೂಡ ನಿಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಇಸ್ರೇಲ್ ತೋರಿಸ್ಕೊಡ್ತಾ ಇದೆ. ಅಮೆರಿಕಕ್ಕೂ ಇದು ದೊಡ್ಡ ಸೆಕ್ಯೂರಿಟಿ ಥ್ರೆಟ್. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ. ಅಮೆರಿಕವು ಸ್ಮಾರ್ಟ್ಫೋನನ್ನು ಬಳಸುತ್ತೆ. ಪ್ರತಿಯೊಬ್ಬರ ಕೈಲೂ ಇವತ್ತು ಸ್ಮಾರ್ಟ್ಫೋನ್ ಇದೆ. ಒಂದಲ್ಲ ಒಂದು ಡಿವೈಸ್ ನಮ್ಮ ಬಳಿಯಲ್ಲಿ ಇದ್ದೇ ಇರುತ್ತೆ. ಎಷ್ಟು ಈಸಿಯಾಗಿ ದಾಳಿ ಮಾಡಬಹುದು ಅಂತ ಇಸ್ರೇಲ್ ತೋರಿಸ್ಕೊಟ್ಟಿದೆ. ಹೀಗಾಗಿ ಮಿತ್ರರೇ, ಇದು ವಿಶ್ವಕ್ಕೆ ಒಂದು ದೊಡ್ಡ ಥ್ರೆಟ್. ಅಮೆರಿಕ ಕೂಡ ಇದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗಾದರೆ ಏನು ಮಾಡೋದು, ಹೇಗೆ ಸೆಕ್ಯೂರಿಟಿಯನ್ನು ಖಾತ್ರಿಪಡಿಸ್ಕೊಳ್ಳೋದು ಅಂತ. ಭಾರತ ಅಂತೂ ಇದರ ಬಗ್ಗೆ 100 ಪಟ್ಟು ಯೋಚನೆ ಮಾಡಬೇಕು. ನಾವು ಅಷ್ಟು ಈಸಿಯಾಗಿಲ್ಲ. ಮುಂಬರುವ ದಿನಗಳಲ್ಲಿ ಇಂತಹ ಚಾಲೆಂಜಸ್ಗಳು ಹೆಚ್ಚಾಗ್ತವೆ. ಇಸ್ರೇಲ್ ಇದನ್ನು ಪ್ರಪ್ರಥಮವಾಗಿ ಸಾಧಿಸಿ ತೋರಿಸಿದೆ. ಮಿತ್ರರೇ, ಸದ್ಯ ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾಗಳು ಮತ್ತು ಇಸ್ರೇಲ್ ನಡುವೆ ನೇರವಾಗಿ ಯುದ್ಧ ಆರಂಭ ಆಗಿಲ್ಲ. ಅಂದರೆ ಅಧಿಕೃತವಾಗಿ ಯುದ್ಧ ಘೋಷಣೆ ಆಗಿಲ್ಲ. ಅವರು ಯುದ್ಧ ಮಾಡ್ತಾನೇ ಇದ್ದಾರೆ. ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ಲ, ಅದಾದ ಬಳಿಕ ಹಮಾಸ್ ಮೇಲೆ ಇಸ್ರೇಲ್ ಕಾರ್ಯಾಚರಣೆ ಕೈಗೊಳ್ತಲ್ಲ, ಆ ದಿನದಿಂದಲೂ ಕೂಡ ಲೆಬನಾನ್ ಉಗ್ರರು ಇಸ್ರೇಲ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ. ಇಸ್ರೇಲ್ ಅದಕ್ಕೆ ಸಣ್ಣದಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇತ್ತು. ಆದರೆ ಇದೇ ಪ್ರಥಮ ಬಾರಿಗೆ ಲೆಬನಾನ್ನ ಉಗ್ರರು ಮುಟ್ಟಿ ನೋಡಿಕೊಳ್ಳುವಂತಹ ಪ್ರತಿಕ್ರಿಯೆಯನ್ನು ಇಸ್ರೇಲ್ ಕೊಟ್ಟಿದೆ. ಮಿತ್ರರೇ, ಈ ಪೇಜರ್ ಬ್ಲಾಸ್ಟ್ ಬಗ್ಗೆ ನೀವೇನು ಹೇಳ್ತೀರಿ? ಇಸ್ರೇಲ್ನ ತಂತ್ರಜ್ಞಾನದ ಬಗ್ಗೆ ನಿಮಗೇನು ಅನಿಸುತ್ತೆ? ಆಧುನಿಕ ತಂತ್ರಜ್ಞಾನ ಹೇಗೆ ನಮ್ಮ ಭದ್ರತೆಗೆ ಸವಾಲೊಡ್ಡುತ್ತಾ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.